ಲಕ್ಷ್ಮಿ, ಎಲ್ಲ ರೆಡಿ ಮಾಡ್ಕೊಂಡಿದ್ದೀರಾ? ನಿಮ್ ಹೊಸ ಅತ್ತೆ ಮಾವ ಬಂದಾಯ್ತು. ಏ ರಾಮ್, ಒಂದ್ ನಿಮಿಷ ಇರಪ್ಪ. ನೀನ್ ಸೊಸೆರೆಲ್ಲ ರೆಡಿ ಮಾಡ್ಕೊತಾ ಇದಾರೆ, ಬಂದ್ಬಿಡ್ತಾರೆ. ಲೀಲಾ, ಬೇಜಾರು ಮಾಡ್ಕೋಬೇಡಮ್ಮ. ಅವನಿಗೆ ಮದುವೆ ಮಂಟಪದಲ್ಲಿ ಆಯ್ತಲ್ಲ, ಅದನ್ನಿನ್ನೂ ಮನಸ್ಸಲ್ಲೇ ಇಟ್ಕೊಂಡಿದ್ದಾನೆ ಅನ್ಸುತ್ತೆ. ಅಯ್ಯಯ್ಯೋ, ನಮ್ಮ ಅಳಿಯಂದ್ರಿಗೆ ಈ ಶಾಸ್ತ್ರ ಸಂಪ್ರದಾಯ ಅಂದ್ರೆ ಅಷ್ಟಕ್ಕಷ್ಟೇ. ಮದ್ವೆ ಮನೆಯಲ್ಲೂ ಅಷ್ಟೇ, ಶಾಸ್ತ್ರ ನಡೆಯುವಾಗ ಅವ್ರಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾನೆ ಇರ್ಲಿಲ್ಲ. ನಾನು ತುಂಬಾ ಅಬ್ಸರ್ವ್ ಮಾಡ್ತಿದ್ದೆ. ಹಾಗಂತ ಆರತಿ ಮಾಡದೆ ಸೊಸೆನ ಮನೆ ತುಂಬಿಸ್ಕೊಳಕ್ಕಾಗತ್ತಾ? ನಿಮ್ ಮನೆ ಬೆಳಗಕ್ಕೆ ಬಂದಿರೋ ನನ್ನ ಮಗಳಿಗೆ ಆರತಿ ಬೆಳಗಿ ಒಳಗಡೆ ಕರ್ಕೊಳಕ್ ಹೇಳಿ, ನಮ್ ಲೀಲುನ್ ಸೊಸೆಂದಿರ್ಗೆ. ಅಯ್ಯಯ್ಯೋ, ಹಾಗೆಲ್ಲ ಆರತಿ ಮಾಡ್ದೇನೆ ಕರ್ಸ್ಕೊತೀವ? ಅದಕ್ಕೆ ನಮ್ಮ ದುರ್ಗಾ ಬೇಗ ಮನೆಗೆ ಬಂದಿದ್ದು. ದುರ್ಗಾ, ಲಕ್ಷ್ಮಿ, ಸರಸ್ವತಿ ಬಂದಮ್ಮ, ಬೇಗ ರಾಹುಕಾಲ ಶುರುವಾಗ್ಬಿಡುತ್ತೆ. ತಂಗಿ ಚುಕ್ಕಿ ಪ್ರಾಣ ಉಳಿಸ್ಕೊಳ್ಳೋಕ್ಕೋಸ್ಕರ ನಾನು ಈ ಕೆಲಸ ಮಾಡ್ಬೇಕಾಯ್ತು. ನನ್ನ ಪ್ರಜ್ಞೆ ತಪ್ಪಿದೆ. ಇಲ್ಲಿ ನೋಡಿದ್ರೆ ನನ್ನ ಬಟ್ಟೆ ಎಲ್ಲ ಹಾಕೋ ಮಗು ಇಲ್ಲಿ ಮದುವೆ ಆಗಿ ನಿಂತಿದ್ದಾಳೆ. ದುರ್ಗಾ, ಏನಿದೆಲ್ಲ? ಡೋರ್ ಬೆಲ್ ಕೆಲಸ ಮಾಡ್ತಿಲ್ಲ ಅನ್ನೋ ಕಾರಣಕ್ಕೆ ಇಡೀ ರಾತ್ರಿ ಮನೆ ಹೊರಗಡೆ ಕೂತ್ಕೊಂಡು ಮನೆ ಕಾಯೋ ಕೆಲಸನ ನಾವು ಮಾಡಿದೀವಿ. ಎಜೆ ಕೊಟ್ಟ ಜವಾಬ್ದಾರಿನ ನಿಭಾಯಿಸೋದ್ರಲ್ಲಿ ವ್ಯತ್ಯಾಸ ಆಗಿದ್ದ ಕಾರಣಕ್ಕೆ ಬಿಸಿಲು, ಮಳೆ, ಕತ್ಲೆ ಅನ್ನೋದನ್ನ ಲೆಕ್ಕಿಸದೆ ಹೊರಗಡೆ ನಿಂತಿದ್ವಿ. ಒಂದ್ ಕಾರ್ ವಾಶ್ ಆಗಿಲ್ಲ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಮನೇಲಿರೋ ಎಲ್ಲಾ ಕಾರ್ಗಳನ್ನು ನಾವೇ ವಾಶ್ ಮಾಡಿದ್ದೀವಿ. ಗೊತ್ತಿಲ್ಲದೆ ಆಗಿರೋ ತಪ್ಪುಗಳಿಗೆ ಅಷ್ಟು ದೊಡ್ಡ ಶಿಕ್ಷೆ ಅನುಭವಿಸಿದೀವಿ ಅಂದ್ರೆ, ಇನ್ನೀಗ ಇವಳಿಗೆ ಆರತಿ ಮಾಡಿ ಮನೆ ತುಂಬಿಸ್ಕೊಳ್ಳಲ್ಲ ಅಂದ್ರೆ ನಮಗ್ ಸಿಗೋದು ಇದೇ ಶಿಕ್ಷೆ ತಾನೆ? ಅದಕ್ಕೆ ನಾವು ಮೊದಲೇ ರೆಡಿಯಾಗಿ ಬಂದಿದ್ದೀವಿ. ದುರ್ಗಾ, ಯಾಕಮ್ಮ ಹೀಗೆಲ್ಲ ಮಾತಾಡ್ತಾ ಇದೀಯಾ? ಹೌದಜ್ಜಿ, ಇವಳಿಗೆ ಆರತಿ ಮಾಡೋ ಸಂದರ್ಭ ಬಂದ್ರೆ ನಾವೇ ಈ ಮನೆ ಬಿಟ್ಟು ಆಚೆ ಹೋಗ್ತೀವಿ. ಲಕ್ಷ್ಮಿ, ಯಾರ ಮುಂದೆ ನಿಂತು ಮಾತಾಡ್ತಿದ್ಯಾ ಅನ್ನೋ ಸೆನ್ಸ್ ಇದೆಯಾ? ಮುಂದೆ ಯಾರಿದ್ದಾರೆ ಅನ್ನೋದಕ್ಕಿಂತ ವಿಷಯ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಮುಖ್ಯ ಅಲ್ವಾ ಬಾಬಾ? ಹಾಗಾದ್ರೆ ಅಪ್ಪ ಮತ್ತೆ ಅಜ್ಜಿ ತಗೊಂಡಿರೋ ಡಿಸಿಷನ್ ರಾಂಗ್ ಅಂತನಾ?
ಈ ವಿಷಯದಲ್ಲಿ ಎಜೆ ಇಲ್ಲಿವರೆಗೂ ಸೈಲೆಂಟ್ ಆಗಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯ. ಮೌನಂ ಸಮ್ಮತಿ ಲಕ್ಷಣಂ ಅಂತಾರೆ. ಯು ಆರ್ ರಾಂಗ್ ಪ್ರಮೋದ್. ಈ ಸಿಚುವೇಶನ್ ಅಲ್ಲಿ ಎಜೆ ಸೈಲೆಂಟ್ ಆಗಿದ್ದಾರೆ ಅಂದ್ರೆ ಅದಕ್ಕೆ ಅರ್ಥ ಬೇರೆನೇ ಇರುತ್ತೆ. ಅದೀಗ ಕುದೀತಾ ಇರೋ ಜ್ವಾಲಾಮುಖಿ. ಅದು ಯಾವಾಗ ಸಿಡಿಯುತ್ತೋ ಗೊತ್ತಿಲ್ಲ. ಅಷ್ಟೇ ಅಲ್ಲ, ಅದರಿಂದ ಏನು ಎಫೆಕ್ಟ್ ಆಗುತ್ತೆ ಅನ್ನೋದು ನಮ್ಮ ಕಲ್ಪನೆಗೂ ಮೀರಿತ್ತು. ಅದೇನೇ ಇದ್ರು ಆಮೇಲೆ ನಿಧಾನವಾಗಿ ಕೂತು ಮಾತಾಡೋಣ. ಮನೆ ಬಾಗ್ಲಿಗೆ ಬಂದಿರೋ ಸೊಸೆನ ಅಲ್ಲೇ ನಿಲ್ಲಿಸಿ ಕಣ್ಣೀರು ಹಾಕ್ಸೋದು ಶ್ರೇಯಸ್ಸಲ್ಲ. ಮೊದಲು ಅವಳನ್ನು ಒಳಗೆ ಮಾಡ್ಕೊಳ್ಳಿ. ಕಣ್ಣೀರ್ ಹಾಕಿ ಮದುವೆ ಮನೆ ಒಳಗೆ ಬಂದಿದ್ದು ಇವ್ರ ಯಶಸ್ಸು ಶ್ವೇತನ್ ತಲೆಗೆ ಹೊಡೆದು ಇವಾಗ ಆರತಿ ಮಾಡಿಸ್ಕೊಳಕ್ ನಿಂತಿರೋದು ಶ್ರೇಯಸ್ ಅನ್ಕೊಂಡಿದ್ದಾರೆ. ಆದ್ರೆ ಅದಕ್ಕೆ ನಾವು ಅವಕಾಶ ಕೊಡಲ್ಲ. ಅಜ್ಜಿ, ನೀವ್ ಇವಳನ್ನ ಸೊಸೆ ಅಂತ ಒಪ್ಕೊಂಡಿರ್ಬೋದು, ಆದ್ರೆ ನಾವು ಮಾತ್ರ ಯಾವುದೇ ಕಾರಣಕ್ಕೂ ಇವಳನ್ನ ಅತ್ತೆ ಅಂತ ಒಪ್ಕೊಳ್ಳಲ್ಲ. ಈ ಮನೆಯಲ್ಲಿ ಒಂದು ಡಿಸಿಪ್ಲಿನ್ ಇದೆ, ಅದನ್ನ ಕಾಪಾಡ್ಕೋಬೇಕಾಗಿರೋದು ನಮ್ಮ ರೆಸ್ಪಾನ್ಸಿಬಿಲಿಟಿ. ಇವಳನ್ನ ಬರೀ ಎಡವಟ್ಟು ಅನ್ಕೊಂಡಿದ್ವಿ, ಆದ್ರೆ ಇವಳು ತನ್ನ ಕಾರ್ಯ ಸಾಧಿಸಕ್ಕೋಸ್ಕರ ಯಾರನ್ನ ಕೊಲೆ ಮಾಡಕ್ಕೂ ರೆಡಿ ಇದ್ದಾಳೆ ಅನ್ನೋದು ಗೊತ್ತಾದ್ಮೇಲೂ ಇವಳನ್ನ ಹೇಗೆ ಒಪ್ಕೊಳ್ಳೋದು? ಈ ವಿಷಯದಲ್ಲಿ ಆ ದೇವರೇ ಬಂದು ಹೇಳಿದ್ರು ನಾವು ಇವಳನ್ನ ಆರತಿ ಮಾಡಿ ಮನೆ ತುಂಬಿಸ್ಕೊಳ್ಳಲ್ಲ. ಏಜೆ ಹೇಳಿದ್ರೆ ನಾನು ಹೇಳ್ತಾ ಇದ್ದೀನಿ, ಅಮ್ಮ ಹೇಳ್ದಾಗ ಮಾಡಿ. ಏಜೆ, ಜಸ್ಟ್ ಡೂ ಇಟ್.